ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಡಿಕೇರಿ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸಮ್ಮರ್ ವೆಕೇಶನ್ ಮಡಿಕೇರಿ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ತುಂಬ ವರ್ಷಗಳಾಗಿತ್ತು ಮಡಿಕೇರಿಗೆ ಹೋಗಿ. ಅಂದರೆ ನಾನು 9th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಮಡಿಕೇರಿ ಟ್ರಿಪ್ಗೆ ಕರ್ಕೊಂಡು ಹೋಗಿದ್ದು ಸ್ಕೂಲಿಂದ. ಸೊ ಅವಾಗ ಹೋಗಿದ್ದು, ಮತ್ತೆ ಇವಾಗಲೇ ಹೋಗ್ತಿರುವಂಥದ್ದು. ಸೊ ಹೇಗಿದ್ರು ಊರಲ್ಲಿದ್ವಲ್ಲ, ತುಂಬ ಸೆಕೆ ಇತ್ತು, ತಂಪಾಗಿ ಅಂದರೆ ಸ್ವಲ್ಪ ತೋಟ ಈ ರೀತಿ ಎಲ್ಲ ಇರಬೇಕು, ಆ ಥರ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ 7 ಗಂಟೆಗೆ ನಾವು ಮನೆಯಿಂದ ಹೊರಟಿದ್ದಂಥದ್ದು. ಹಾಗೆ ಅಮ್ಮ ಪಲಾವ್ ಮಾಡಿಟ್ಟಿದ್ರು, ವೆಜಿಟೇಬಲ್ ಪಲಾವ್ ಮಾಡಿದ್ರು. ನಾನು ಗಂಜಿ ಎಲ್ಲ ರೆಡಿ ಮಾಡಿಕೊಂಡು ಗಂಜಿ ಕಾಯಿಸ್ಕೊಂಡು ಕುಡ್ಕೊಂಡು ಪಲಾವ್ ಬಾಕ್ಸಿಗೆ ಹಾಕೊಂಡು ತಗೊಂಡು ಹೋಗೋಣ, ಬೇಕು ಅಂದರೆ ಅಲ್ಲಿ ತಿನ್ಕೊಂಡ್ರಾಗುತ್ತೆ ಅಂತ ಹೇಳಿ ಮನೇಲಿ ಮಕ್ಕಳು ನಾವು ಇಲ್ಲೇ ತಿಂತೀವಿ ಅಂತ ಹೇಳಿದರು. ಹಾಗಾಗಿ ಅವರಿಗೆ ಮನೇಲೇ ಹಾಕ್ಕೊಟ್ಟೆ. ಮತ್ತು ನಾವಿನ್ನ ಗಂಜಿ ಎಲ್ಲ ಕುಡ್ಕೊಂಡು ಬಾಕ್ಸಿಗೆ ಪಲಾವ್ ಹಾಕೊಂಡು ತಗೊಂಡು ಈ ಸಲ ಟ್ರಿಪ್ ಹೋಗ್ಬೇಕಾದ್ರೆ ನಮ್ಮಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮಮ್ಮ ಎಲ್ಲಿಗೂ ಹೊರಡಲ್ಲ. ಏನಾದರೂ ಇಲ್ಲಿಗೆ ಹೋಗೋಣ ಬನ್ನಿ, ಹಿಂಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿದರೆ ಲೇಟ್ ಆಗುತ್ತೆ, ಬೇಡ ಹೋಗ್ಬಿಟ್ಟು ಬನ್ನಿ ಅಂತಾರೆ. ಮೇನ್ ಕಾರಣ ಏನು ಅಂತಂದರೆ ದನ ಕರು ಇಟ್ಕೊಂಡಿರೋರು ಎಲ್ಲೂ ಬರೋಕ್ಕಾಗೋದಿಲ್ಲ, ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಮನೆ ಹತ್ರನೇ ಇದ್ರು ಅಂದರೆ ಹಸುಗಳನ್ನು 1-2-3 ಜಾಗಕ್ಕೆ ಹೊಲದ ಹತ್ರ ಹೋಗಿ ಕಟ್ಟಾಕಿ ಬರ್ತಾ ಇರ್ತಾರೆ. ಬಟ್ ನಾವು ಹೊರಗಡೆ ಹೋಗ್ಬಿಟ್ರೆ ಸರಿಯಾದ ಟೈಮಿಗೆ ನಾವು ಅಂದರೆ ಸಾಯಂಕಾಲ ದನ ಎಲ್ಲ ಹೊಡ್ಕೊಂಡು ಬರ್ತಾರಲ್ವ, ಸೊ ಅಂಥ ಟೈಮಿಗೆ ಬರ್ತೀವೋ ಇಲ್ವೋ ಲೇಟಾಗಿ ಹೋಗ್ಬಿಡುತ್ತೆ. ಇವಾಗ ಬೇರೆ ದೂರ ಊರಿಗೆ ಹೋಗ್ತಿರೋದು, ಕರೆಕ್ಟಾಗಿ ನಾವು ಇಲ್ಲಿ ಸಂಜೆಗೆ ಬರೋಕ್ಕಾಗುತ್ತೆ, ನೈಟಾಗಿ ಹೋಗ್ಬಿಡುತ್ತೆ, ಬೇಡ ಅಂತ ಇದ್ರು. ನಾನು ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಅಂತ ಹೇಳಿ. ಹಾಗೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೇಳಿ ಲೇಟ್ ಆಯಿತು ಅಂದರೆ ನೀವೇ ಹೊಡ್ಕೊಂಡು ಬಂದು ಕಟಾಕಿರಿ ಅಂತ ಹೇಳಿಬಿಟ್ಟು ನಮ್ಮಮ್ಮನ್ನು ಕರ್ಕೊಂಡು ನಾವು ಟ್ರಿಪ್ ಹೊರಟ್ವಿ. ಹಾಗೆ ಸಾಮಾನ್ಯ ಈ ರೀತಿ ರೀಸನ್ಗೋಸ್ಕರನೇ ಎಲ್ಲೂ ದೂರದ ಊರಿಗೆ ಹೊರಡೋದಿಲ್ಲ. ಆತ್ನ ಸುತ್ತಮುತ್ತ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ, ಹಾಗೆ ಎಲ್ಲಾದರೂ ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದರೆ ಬರ್ತಾರೆ. ಬಟ್ ಈ ರೀತಿ ಟ್ರಿಪ್ ಎಲ್ಲ ಬರಬೇಕು ಅಂತ ಅಂದರೆ ಬರೋದಿಲ್ಲ ಅವರು. ಸೊ ಇದು ಬಂದಿರೋದೇ ಹೆಚ್ಚು ಅಂತ ಅನ್ಕೊಬೋದು. ಹಾಗೆ ಮಡಿಕೇರಿ ಟ್ರಿಪ್ಪಲ್ಲಿ ಫಸ್ಟ್ ನೋಡಿದ್ದು ಪ್ಲೇಸು ಕುಶಾಲನಗರ ಗೋಲ್ಡನ್ ಟೆಂಪಲ್ಗೆ ಬಂದ್ವಿ. ಸೊ ನಾನು 9th ಓದಬೇಕಾದ್ರೆ ಇಲ್ಲಿಗೆ ಟೂರ್ ಕರ್ಕೊಂಡು ಬಂದಿದ್ರು. ಪ್ಲೇಸ್ ಏನು ಚೇಂಜಸ್ ಇಲ್ಲ, ಅವಾಗ ಹೆಂಗೆ ನೋಡಿದ್ವಿ ಅದೇ ರೀತಿ ಇದೆ. ಸೊ ಗೋಲ್ಡನ್ ಟೆಂಪಲ್ ಹಾಗೇಗಿತ್ತು, ಈಗಲೂ ಕೂಡ ಹಾಗೆ ಇರೋದು. ಬಟ್ ಏನು ಅಂತಂದರೆ ಅವಾಗ ಸ್ವಲ್ಪ ಹತ್ರದಲ್ಲಿ ಬಿಡೋರು. ಆ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದಾರಲ್ಲ, 3 ಬುದ್ಧನ ಸ್ಟ್ಯಾಚ್ಯೂ ಎಲ್ಲ ಇದೆಯಲ್ಲ, ಸೊ ಅಲ್ಲಿ ಅದನ್ನ ನೋಡೋಕ್ಕೆ ತುಂಬ ಹತ್ರದಲ್ಲಿ ಬಿಡೋರು. ಇವಾಗ ವಯಸ್ಸಲ್ಲಿದ್ದಾಗ ಈ ಪ್ಲೇಸನ್ನು ನೋಡೋದಕ್ಕೂ ಇವಾಗ ನೋಡ್ತಿರೋದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಸೊ ಮಕ್ಕಳು ಇಲ್ಲಿರುವಂತಹ 3 ಸ್ಟ್ಯಾಚ್ಯೂಸ್ ಏನಿದೆ ಅದೆಲ್ಲ ಗೋಲ್ಡೇ ಅಮ್ಮ ಅಂತ ಕೇಳ್ತಾ ಇದ್ರು ಆಶ್ಚರ್ಯದಿಂದ. ಸೊ ಹಾಗೆ ಕರ್ನಾಟಕದಲ್ಲೂ ಈ ರೀತಿ ಟಿಬೇಟಿಯನ್ಸ್ ಅವ್ರದ್ದು ಒಂದು ಗೋಲ್ಡನ್ ಟೆಂಪಲ್ ಇದೆ ಅಂತ ಗೊತ್ತಾಗಿದೆ 9th ಸ್ಟ್ಯಾಂಡರ್ಡಲ್ಲಿ ನಮ್ಮನ್ನ ಟೂರ್ ಕರ್ಕೊಂಡು ಬಂದಿದ್ದಾಗ. ಸೊ ಅದಕ್ಕಿಂತ ಮುಂಚೆ ನನಗೆ ಗೊತ್ತೇ ಇರಲಿಲ್ಲ ಈ ರೀತಿ ಇದೆ ಅಂತ. ರಿಯಲಿ ಈ ಪ್ಲೇಸಿಗೆ ಬಂದ ಮೇಲೆ ನಾವು ಯಾವುದೋ ಬೇರೆ ಊರಲ್ಲೇ ಇದ್ದೀವಿ ಅನ್ನೋ ರೀತಿಯೇ ಫೀಲ್ ಆಗೋದು. ಅಂದರೆ ನಾನು ಹೇಳ್ತಿರೋದು ಬೇರೆ ಕಂಟ್ರಿಲಿ ಇದ್ದೀವಿ ಅನ್ನೋ ರೀತಿ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅಂದರೆ ಅಷ್ಟು ಶಾಂತವಾಗಿದೆ ದೇವಸ್ಥಾನ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದಂಥದ್ದು. ಮಕ್ಕಳು ಇದನ್ನ ನೋಡಿ ತುಂಬ ಖುಷಿಪಟ್ಟರು. ಫಸ್ಟ್ ಬರಬೇಕಾದ್ರೆ ಮಡಿಕೇರಿಗೆ ಅಂತ ಹೇಳಿಬಿಟ್ಟು ಗೋಲ್ಡನ್ ಟೆಂಪಲ್ ಕರ್ಕೊಂಡು ಬಂದಿದ್ದೀರಾ, ಫಾಲ್ಸ್ಗೆ ಹೋಗೋಣ ಅಂತ ಹೇಳಿದ್ರಿ. ಬಟ್ ಇಲ್ಲಿ ನೋಡಿದ್ರೆ ದೇವಸ್ಥಾನ ಅಂತ ಕರ್ಕೊಂಡು ಬಂದು ಅಲಿಸ್ತಾ ಇದ್ದೀರಲ್ಲ ಅಮ್ಮ ಅಂತ ಹೇಳಿದರು ಇಬ್ಬರು. ಯಾಕಂದರೆ ಬರೀ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರಿಗೆ ನೀರಿರೋ ಅಂಥ ಪ್ಲೇಸ್ ಬೇಕಾಗಿತ್ತು ಈ ಸೆಕೆಗೆ. ಸೊ ಈ ಟೆಂಪಲಿಗೆ ಬಂದ ಮೇಲೆ ಅಮ್ಮ ರಿಯಲಿ ಈ ಟೆಂಪಲ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂತ ಖುಷಿ ಪಡ್ತಾ ಇದ್ರು ಅವರಿಬ್ಬರು. ಹಾಗೆ ಈ ಗೋಲ್ಡನ್ ಟೆಂಪಲ್ ಇರೋದು ಬೈಲುಕುಪ್ಪೆ ಅನ್ನೋ ಊರಲ್ಲಿ, ಕುಶಾಲನಗರದಲ್ಲೇ ಬೈಲುಕುಪ್ಪೆ ಅನ್ನೋ ಊರಲ್ಲಿ ಗೋಲ್ಡನ್ ಟೆಂಪಲ್ ಇರುವಂಥದ್ದು. ಹಾಗೆ ಈ ದೇವಸ್ಥಾನನ 1995ರಲ್ಲಿ ಸ್ಟಾರ್ಟ್ ಮಾಡಿದ್ರು ಕಟ್ಟೋಕೆ. ಬಟ್ ಕಂಪ್ಲೀಟ್ ಮಾಡಿರೋದು 1999ರಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ ಇದನ್ನೆಲ್ಲ ಫಿನಿಶಿಂಗ್ ಎಲ್ಲ. ಹಾಗೆ ಈ ಟೆಂಪಲ್ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಗೋಲ್ಡನ್ ಕಲರ್ ಅಲ್ಲಿ ಇರುವಂತಹ 3 ಸ್ಟ್ಯಾಚ್ಯೂಗಳನ್ನ ನೋಡಬಹುದು. ಸೆಂಟ್ರಲ್ ಇರೋ ಸ್ಟ್ಯಾಚ್ಯೂ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಬುದ್ಧನ್ ಸ್ಟ್ಯಾಚ್ಯೂ ಅಂತ ಹೇಳಿ, 60 ಅಡಿ ಇದೆ. ಇನ್ನು ಉಳಿದಂತ 2 ಸ್ಟ್ಯಾಚ್ಯೂಗಳು ಇವರ ಗುರುಗಳು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರ ಟಿಬೇಟಿಯನ್ ಕಲ್ಚರ್ ಏನಿದೆ, ಸೊ ಅದರಲ್ಲೇ ಚಿತ್ರಕಲೆಗಳಾಗಿರ್ಬೋದು ಮತ್ತೆ ಅವರು ಪೂಜೆ ಮಾಡುವಂತಹ ಮಂತ್ರಘೋಷಣೆಗಳೆಲ್ಲ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ದೇವಸ್ಥಾನ. ಸೊ ಹಾಸನಿಂದ ಮಡಿಕೇರಿಗೆ 2 ಅವರ್ ಜರ್ನಿ, 118 ಕಿಲೋಮೀಟರ್ ಇದೆ. ಬಟ್ ಕುಶಾಲನಗರ ಹಾಸನಿಂದ 74 ಕಿಲೋಮೀಟರ್ ಇರುವಂಥದ್ದು. ಬಟ್ ಹೋಗೋ ದಾರಿ ಏನೇ ಅಲ್ವಾ, ಹಾಗೆ ಕುಶಾಲನಗರ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಂಥದ್ದು. ತುಂಬ ಚೆನ್ನಾಗಿದೆ. ಬಂದದಕ್ಕೂ ಒಂದೊಳ್ಳೆ ದೇವಸ್ಥಾನನ ಕಣ್ ತುಂಬಿಸ್ಕೊಂಡು ಹೋದಂಗೆ ಅನ್ನಿಸ್ತು. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಟಿಬೇಟಿಯನ್ಸ್ ಗೋಲ್ಡನ್ ಟೆಂಪಲ್ ಏನಿದೆ, ಇವರಿಗೆ ಪ್ರಾರ್ಥನಾ ಮಂದಿರ ಆಗಿರ್ಬೋದು, ಹಾಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು ಎಲ್ಲನೂ ಇಲ್ಲೇ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಆ ಸ್ಟ್ಯಾಚು ಪಕ್ಕದಲ್ಲೇ ಬಿಡ್ತಾ ಇದ್ರು ನೋಡೋಕ್ಕೆ, ಅಲ್ಲಿವರೆಗೂ ಕೂಡ ಹೋಗಿ ನೋಡ್ಕೊಂಡು ಬರ್ಬೋದಾಗಿತ್ತು. ಇವಾಗ ಸ್ವಲ್ಪ ಡಿಸ್ಟೆನ್ಸ್ ದೂರನೇ ಇದೆ, ನೋಡೋಕ್ಕೆ ತುಂಬ ಹತ್ರದಲ್ಲಿ ಬಿಡೋದಿಲ್ಲ. ಮುಂಚೆ ಎಲ್ಲ ನಾವು 9th ನಾನು ಟೂರ್ ಬಂದಿದೆ ಅಂತ ಹೇಳಿದ್ನಲ್ಲ, ಸೊ ಆವಾಗ ತುಂಬ ಹತ್ರದಲ್ಲೇ ಹೋಗಿ ನೋಡ್ಕೊಂಡು ಬಂದಿದ್ವಿ, ಆ ಸ್ಟ್ಯಾಚು ಹತ್ರದಲ್ಲೇ ಹೋಗಿ ನೋಡ್ಕೊಂಡು ಬಂದಿದ್ವಿ. ಸೊ ಇವಾಗ ಅಲ್ಲೇ ಪಕ್ಕದಲ್ಲಿ ಬೇರೆ ಬೇರೆ ದೇವಿ ದೇವಸ್ಥಾನಗಳೆಲ್ಲ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗಿದ್ವಿ. ಇದಂತೂ ಭಾಳ ಅದ್ಭುತವಾಗಿತ್ತು. ಮತ್ತು ವಾಲ್ ಪೈಂಟಿಂಗ್ ತುಂಬ ಚೆನ್ನಾಗಿ ಮಾಡಿದರು. ಅದು
ಕತೆ ಅಂತ ಅನ್ಸುತ್ತೆ, ಏನೋ ಸ್ಟೋರಿ ಇರಬೇಕು, ಬಟ್ ಅಷ್ಟು ಕ್ಲಿಯರಾಗಿ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಪೈಂಟಿಂಗ್ ಎಲ್ಲ ಮಾಡಿದರೆ ನನಗೆ ತುಂಬ ಈ ರೀತಿ ವಿಷಯಗಳು ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ, ಇಷ್ಟ ಆಗುತ್ತೆ. ಸೊ ಏನಾದರೂ ತಿಳ್ಕೊಬೇಕು, ನೋಡಬೇಕು ಅನ್ನೋದು ಕುತೂಹಲ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ ನೋಡಬೇಕಾದ್ರೆ. ಹಾಗೆ ಈ ಗೋಲ್ಡನ್ ಟೆಂಪಲ್ ಗೋಪುರ ಏನಿದೆ ಇದೇ ಹೆಚ್ಚಾಗಿ ಟೂರಿಸ್ಟನ್ನ ಅಟ್ರಾಕ್ಷನ್ ಮಾಡುವಂಥದ್ದು. ಗೋಪುರದ ಡಿಸೈನ್ ಎಲ್ಲ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ, ರಿಯಲ್ ಆಗಿ ನೋಡೋಕ್ಕಂತೂ ಭಾಳ ಅದ್ಭುತವಾಗಿತ್ತು. ಸೊ ಹಾಗೆ ಫುಲ್ ಕುಶಾಲನಗರದಲ್ಲಿ ಇವರ ಫುಲ್ಲು ಏನಿದೆ ಈ ಗೋಲ್ಡನ್ ಟೆಂಪಲ್ ಸರೌಂಡಿಂಗು ಇದನ್ನ ಈ ರೀತಿ ಡೆಮೋ ಮಾಡಿಟ್ಟಿದ್ರು. ಚೆನ್ನಾಗಿತ್ತು ಇದನ್ನು ಕೂಡ ನೋಡಿಕೊಂಡು. ಹಾಗೆ ಅಲ್ಲಿ ದೀಪಗಳನ್ನೆಲ್ಲ ಎಲ್ಲನೂ ಹಚ್ಚಿಟ್ಟಿದ್ರು. ಈ ಬಟ್ಲು ದೀಪ ಬರುತ್ತಲ್ವ, ಸೊ ಆ ಥರದ ದೀಪಗಳನ್ನೆಲ್ಲ ಫುಲ್ಲು ಹಚ್ಚಿಟ್ಟಿದ್ರು. ಕಲ್ಚರ್ ಒಂಥರ ಡಿಫ್ರೆಂಟ್, ಚೆನ್ನಾಗಿತ್ತು ಒಂಥರ ಕಲ್ಚರ್ ಎಲ್ಲ ಇವ್ರದ್ದು ನೋಡೋಕ್ಕೆ. ಸೊ ನಾವು ಈ ದೇವಸ್ಥಾನ ನೋಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಎಲ್ಲನೂ ಬತ್ತಿ ಹಾಕಿ ಎಣ್ಣೆ ಹಾಕಿ ಇಟ್ಟಿದ್ರು. ನಮ್ಮಮ್ಮನೂ ನಾನು ಇದೇನು ಇವಾಗ ಹಿಂಗೆ ಹಾಕಿಟ್ಟಿದ್ರಲ್ಲ ಅಂತ ನೋಡ್ಕೊಂಡು ಹೋದ್ವಿ. ಬಟ್ ನಾವು ಬರೋ ಅಷ್ಟರಲ್ಲಿ ಎಲ್ಲ ದೀಪಗಳನ್ನು ಹಚ್ಚಿಟ್ಟಿದ್ರು. ಹಾಗೆ ನಾವು ಕುಶಾಲನಗರ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ದುಬಾರಿಲಿ ಏನು ಫೇಮಸ್ಸು ಅಂದರೆ ರಿವರ್ ರಾಫ್ಟಿಂಗು. ಸೊ ಇಲ್ಲಿ ಒಬ್ಬರಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಹೋಗೋವಂಥ ಟೈಮಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು ನಾವು ಹೋದ ಟೈಮಲ್ಲಿ. ಮತ್ತು ಎಲಿಫೆಂಟ್ಗೆ ಸ್ನಾನ ಮಾಡಿಸೋದನ್ನು ನೋಡ್ಬೋದು, ಜೊತೆಲೆ ನಿಂತ್ಕೊಂಡು ನಾವು ಕೂಡ ಸ್ನಾನ ಮಾಡಿಸ್ಬೋದು. ಈ ರೀತಿ ವಿಷಯಗಳು ದುಬಾರಿಲಿ ನೋಡ್ಬೋದು. ಹಾಗೆ ಸುತ್ತಮುತ್ತ ಇಲ್ಲೆಲ್ಲ ಜಾಸ್ತಿ ಈ ರೀತಿ ಸ್ಪೈಸಸ್ ಶಾಪ್ಗಳೇ ಇದ್ದಿದ್ದಂಥದ್ದು ಮತ್ತು ವೈನ್ ಶಾಪ್ಗಳು ಫುಲ್ ಎಲ್ಲ ಇದೇ ಇದ್ದಿದ್ದಂಥದ್ದು. ಮಡಿಕೇರಿ ಫುಲ್ಲಾಗಿ ನಾವು ಎಲ್ಲೆಲ್ಲಿ ಟೂರಿಸ್ಟ್ ಪ್ಲೇಸ್ ಹೋಗ್ತೀವಿ ಎಲ್ಲ ಸ್ಪೈಸಸ್ಸು ಮತ್ತು ವೈನ್ ಶಾಪ್ಗಳೇ ಇದ್ದಿದ್ದಂಥದ್ದು. ಸೊ ನಾವು ರಿವರ್ ರಾಫ್ಟಿಂಗ್ ಹೋಗಲಿಲ್ಲ. ನಮ್ಮಮ್ಮ ಅಂತೂ ಹೋಗಕ್ಕೆ ಕೂಡ್ದು ಇದರಲ್ಲಿ ಅಂತ ಹೇಳ್ಬಿಟ್ರು. ಯಾಕಂದರೆ ಭಯ, ಬೇಡ ನೀವು ಬೇಕಾದರೆ ಹೋಗಿ ಅಂತ ಒಂದು ಸಲ ಹೇಳಿದರು. ಆಮೇಲೆ ಬೇಡ, ಹೋಗೋದೇ ಬೇಡ, ಅದರಲ್ಲೇನು ಹೋಗೋದು, ಬಿದ್ದರೆ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಬಿಡಲಿಲ್ಲ. ಆಮೇಲೆ ನಾವು ಸರಿ ಈ ರೀತಿ ಹೊಳೆಲೇ ಸ್ವಲ್ಪ ಹೊತ್ತು ಅಲ್ಲೇ ಕಾಲು ನೆನೆಸ್ಕೊಂಡ್ವಿ. ರಿತ್ವಿಕು ಮತ್ತು ರಮೇಶ್ ಚೆನ್ನಾಗಿ ಆಟ ಆಡಿದರು ಹೊಳೆಯಲ್ಲಿ, ನೀರಲ್ಲಿ ತುಂಬ ಚೆನ್ನಾಗಿ ಅವ್ರು ಎಂಜಾಯ್ ಮಾಡಿದರು. ಬಟ್ ನಮಗೆ ಬಿಡಲೇ ಇಲ್ಲ. ಮಕ್ಕಳು ಸ್ವಲ್ಪ ಹಿಂಜರಿದ್ರು, ಹೋಗೋಕ್ಕೂ ಬೇಡ ಅಮ್ಮ ಅಂತ ಹೇಳ್ಬಿಟ್ಟು ಹಿಂಜರಿದ್ರು. ಹಾಗೆ ನಮ್ಮ ಅಮ್ಮನ ಕರೆದೆ, ಹೊಳೆಲಾದ್ರೆ ಸ್ವಲ್ಪ ಹೊತ್ತು ಕಾಲು ನೆನೆಸ್ಕೊಂಡು ಬರೋಣ ಬನ್ನಿ ಅಂತ. ಅಂದರೆ ಬರಲೇ ಇಲ್ಲ, ಅವರಲ್ಲೇ ಸ್ಟೆಪ್ ಮೇಲೆ ಕೂತ್ಕೊಂಡ್ರು. ಲಾಸ್ಟ್ ಹೋಗ್ಬೇಕಾದ್ರೆ ಕಾಲು ಒದ್ದೆ ಮಾಡ್ಕೊಂಬರ್ತೀನಿ ಅಂತ ಬಂದರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಹೊಳೆಯಲ್ಲಿ ನಾವು ಏನು ಫುಲ್ಲು ರಿತ್ವಿಕ್ ಮತ್ತು ರಮೇಶ್ ಅವ್ರ ಥರ ಆಟ ಆಡಲಿಲ್ಲ. ಜಸ್ಟ್ ಹಂಗೆ ಕಾಲು ನೆನೆಸ್ಕೊಂಡು ಸ್ವಲ್ಪ ಹೊತ್ತು ಆ ಮರದ ಹತ್ರ ಅಲ್ಲೇ ಕೂತ್ಕೊಂಡು ಬಂದ್ವಿ. ಫುಲ್ ಇವ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಇಬ್ಬರು ಅಪ್ಪ ಮಗ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಫುಲ್ ಸ್ನಾನನೇ ಮಾಡಿಬಿಟ್ರು. ಹೇಗಿದ್ರು ಅವರು ಫಾಲ್ಸಿಗೆ ಹೋಗ್ತೀವಿ ಅಂತೇಳಿ ಒಂದೊಂದು ಸೆಟ್ಟು ಡ್ರೆಸ್ ತೊಗೊಂಡು ಬಂದಿದ್ರು ಮನೆಯಿಂದ. ಸೊ ಹಾಗಾಗಿ ನೀರು ನೋಡಿದ ತಕ್ಷಣ ಆ ಸೆಕೆಗೆ ಸ್ನಾನ ಮಾಡೇ ಬಿಡೋಣ ಅಂತ ಹೇಳಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದರು. ಚೆನ್ನಾಗಿತ್ತು ಈ ಪ್ಲೇಸ್ ಕೂಡ. ಇಲ್ಲಿರೋ ಎಲ್ಲ ಶಾಪ್ಗಳಲ್ಲೂ ಸ್ಪೈಸಸ್ಸು ಮತ್ತು ವೈನ್ ಬಾಟಲ್ ಮಾರ್ತಾರೆ ಅಂತ ಹೇಳಿದ್ನಲ್ಲ, ಕುಶಾಲನಗರದಿಂದನೇ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಶಾಪ್ಗಳಲ್ಲಿ ಸ್ಪೈಸಸ್ ಆಗಿರ್ಬೋದು ಮತ್ತು ವೈನ್ ಬಾಟಲ್ಸ್ಗಳಾಗಿರ್ಬೋದು ತುಂಬ ಇಟ್ಕೊಂಡಿದ್ರು. ಹಾಗೆ ನಾವು ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಒಂದು ಶಾಪ್ ಹತ್ರ ನಿಲ್ಲಿಸಿದ್ವಿ. ಅಂದರೆ ಅಲ್ಲಿ ಬೆತ್ತದ ಬುಟ್ಟಿ ಥರ ಮಾರ್ತಾ ಇದ್ರು. ಸೊ ಅದು ಬೇಕು ಅಂತ ಹೇಳಿದ್ರು ನಮ್ಮ ಅಕ್ಕ ಅವರು. ಹಾಗಾಗಿ ಬೆತ್ತನ ಇದು ನೋಡೋಣ. ಹಾಗೆ ಮತ್ತು ಇನ್ನು ಬೋರ್ಡ್ಗಳನ್ನೆಲ್ಲ ಮಾರ್ತಾ ಇದ್ರು. ಇದು ತೆಂಗಿನ ನಾರಲ್ಲಿ ಮಾಡಿದ್ದಂಥದ್ದು ಮತ್ತು ಒರಿಜಿನಲ್ ಬೆತ್ತ ಅಲ್ಲ, ಅದು ಒಂಥರ ಚೇಣಿ ಕಡ್ಡಿ ಬರುತ್ತಲ್ವ, ಹೊಳೆ ಸೈಡಲ್ಲಿ ಬೆಳೆಯುತ್ತಲ್ಲ ಚೇಣಿ, ಆ ಕಡ್ಡಿಯಲ್ಲಿ ಮಾಡಿದ್ದಂಥದ್ದು ಬುಟ್ಟಿ, ಅದು ರಿಯಲ್ ಬೆತ್ತ ಅಲ್ಲ. ಸೊ ಹಾಗಾಗಿ ಅವ್ರು ಬೇಡ ಅಂತ ಬಂದ್ರು. ಅಂದರೆ ಮುರುಮುರು ಅಂತ ಇತ್ತು ಬಿಸಿಲಲ್ಲಿ ಮುಟ್ಟಿದ್ರೆ. ಸೊ ಹಾಗಾಗಿ ಬೇಗ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿ ಬೇಡ, ನಾನು ಹಾಸನಲ್ಲೇ ತಗೋತೀನಿ ಅಂತ ಹೇಳಿ. ನೆಕ್ಸ್ಟ್ ನಾವು ಇಲ್ಲಿಂದ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ, ಸೊ ಅದನ್ನ ನೋಡೋಣ ಅಂತ ಹೋದ್ವಿ. ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಸೊ ನಾವು ಊಟ ಕೇಳಿದ್ವಿ, ಬಟ್ ಅವರು ಮಧ್ಯಾಹ್ನ ಅನ್ನ ಸಾಂಬಾರು ಈ ರೀತಿ ಫುಲ್ ಮೀಲ್ಸ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಪರೋಟ ತಗೊಂಡ್ವಿ. ಎಲ್ಲರೂ ಕೂಡ ಪರೋಟನೇ ತಗೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಪ್ಲೇಸು ಗ್ಲಾಸ್ ಬ್ರಿಡ್ಜಿಗೆ. ಸೊ ಅಲ್ಲಿ ಹೋದ್ಮೇಲೆ ಒಳ್ಳೆ ಡಿಸಪಾಯಿಂಟ್ ಆಯಿತು ನಮಗೆ. ಯಾಕಂದರೆ ಆ ಪ್ಲೇಸು ಫುಲ್ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿನೇ ಒಂದು ತಿಂಗಳಾಗೋಗ್ಬಿಟ್ಟಿತ್ತಂತೆ. ಯಾಕಂದರೆ ಅದು ಸರಿ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿ ಅಲ್ಲಿನ ಕಲೆಕ್ಟ್ರ್ ಆದೇಶ ಕೊಡೋವರೆಗೂ ಅದು ಓಪನ್ ಮಾಡಬಾರ್ದು ಅಂತ ಹಾಕಿದ್ರು. ಸೊ ಹಾಗಾಗಿ ಕ್ಲೋಸ್ ಮಾಡಿದ್ರು. ಮತ್ತು ಕಾಫಿ ತೋಟ ಇದೆ, ಸೊ ಅದನ್ನು ನೋಡ್ಕೊಂಡು ಬರ್ಬೋದು, ಹಾಗೆ ವಾಕ್ ಮಾಡ್ಕೊಂಡು ಬರ್ಬೋದು ಅನ್ನೋ ರೀತಿಯಲ್ಲಿ ಟಿಕೆಟ್ನ ಕೊಡ್ತಾಯಿದ್ರು. ಬಟ್ ನಮಗೆ ಇಲ್ಲಿಂದ ನಾವು ತಲಕಾವೇರಿಗೆ ಹೋಗಬೇಕಾಗಿತ್ತು. ಮಡಿಕೇರಿಯಿಂದ ತಲಕಾವೇರಿಗೆ 43 ಕಿಲೋಮೀಟರ್ ಆಗುತ್ತೆ. ಬಟ್ ಲೇಟ್ ಆಗೋಗ್ಬಿಡುತ್ತೆ. 6 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ನಾವೆಲ್ಲೂ ಸ್ಟಾಪ್ ಮಾಡೋದು ಬೇಡ, ಡೈರೆಕ್ಟ್ ತಲಕಾವೇರಿಗೆ ಹೋಗೋಣ ಅಂತ ಬಂದ್ವಿ. ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಮಡಿಕೇರಿಲಿ ಏನೇನೆಲ್ಲ ಪ್ಲೇಸ್ ನೋಡ್ಬೋದು ಅಂತ ಮಕ್ಕಳು ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಮೇಯ್ನಾಗಿ ಅವ್ರು ಇಷ್ಟಪಟ್ಟಿದ್ದು ಈ ಗ್ಲಾಸ್ ಬ್ರಿಡ್ಜನ್ನೇ. ಸೊ ಬಟ್ ಇವಾಗ ಇದಿಲ್ಲ ಅಂದ ತಕ್ಷಣ ಅವ್ರಿಗೆ ಅಂತ ತುಂಬ ಫೀಲ್ ಮಾಡ್ತಾಯಿದ್ರು, ಇದನ್ನೇ ಕ್ಲೋಸ್ ಮಾಡಿದಾರಲ್ಲಮ್ಮ ಅಂತ ಹೇಳಿ. ಸೊ ನಾವು ಇವಾಗ ತಲಕಾವೇರಿಗೆ ಬಂದ್ವಿ. ಮಡಿಕೇರಿಯಿಂದ 1 ಅವರ್ ಜರ್ನಿ ಆಗುತ್ತೆ.
ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ತಲಕಾವೇರಿ ನಿಜವಾಗ್ಲೂ ಒಂಥರ ವಾತಾವರಣ ಆಗಿರ್ಬೋದು, ದೇವಸ್ಥಾನ ನೋಡೋಕೆ ಒಂಥರ ಅದ್ಭುತ ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಬಂದ ಮೇಲೆ ನಮಗೆ ಮಡಿಕೇರಿ ಟ್ರಿಪ್ಪು ಫುಲ್ ಸಾರ್ಥಕ ಆಯಿತು ಬಂದಿದ್ದಕ್ಕೂ ಅಂತ ಅನಿಸಿದ್ದು ನನಗೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ನಾವಿವಾಗ ಈವ್ನಿಂಗ್ ಒಂದು 4 ಗಂಟೆ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಬಂದಾಗ 4-5 ಗಂಟೆ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿತ್ತು. ಸೊ ಹೌದು 4:45 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಬಟ್ ಆ ಟೈಮಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಲ್ವ, ಸೊ ಇವಾಗ ಸ್ವಲ್ಪ ದೇವಸ್ಥಾನದ ಮೆಟ್ಲುಗಳೆಲ್ಲ ಕಾಣಿಸ್ತಿತ್ತು ಮತ್ತು ದೇವಸ್ಥಾನನೂ ಕಾಣಿಸ್ತಾ ಇತ್ತು. ಬಟ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರಬೇಕಾದ್ರೆ ಫುಲ್ ದೇವಸ್ಥಾನನೇ ಕಾಣಿಸ್ತಾ ಇಲ್ಲ, ಆ ಲೆವೆಲ್ಗೆ ಹಿಮ ಕಟ್ಟಿತ್ತು. ಅಷ್ಟು ಫುಲ್ ಹಿಮ ಆಗಿತ್ತು. ನಮ್ಮಮ್ಮ ಅಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ರು. ನಾನು ಬೇಗ ಬೇಗ ಬನ್ನಿ ಅಂತ ಕರ್ಕೊಂಡು ಬರ್ತಿದ್ದೆ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ತಲಕಾವೇರಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಾನು, ಅಮ್ಮ, ನಮ್ಮ ಅಕ್ಕ ಹಾಗೆ ರಮೇಶ್ ಅವರು 3 ಜನನೇ ತಲಕಾವೇರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹನ್ಸಿಕಾ ಮತ್ತು ರಿತ್ವಿಕ್ ಇಬ್ಬರು ಬೇಡ ಅಮ್ಮ, ನಾವು ಈಗಲೇ 43 ಕಿಲೋಮೀಟ್ರ್ 1 ಅವರ್ ಜರ್ನಿ ಮಾಡ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಅಷ್ಟೇ ಬರಬೇಕು, ಅಷ್ಟರಲ್ಲಿ ನಾವು ಹಾಸನ್ಗೆ ಹೋಗ್ಬೋದು, ದೇವಸ್ಥಾನ ಕ್ಲೋಸ್ ಮಾಡಿರ್ತಾರೆ, ಗೂಗಲಲ್ಲಿ ಕ್ಲೋಸು ದೇವಸ್ಥಾನ ಅಂತ ತೋರಿಸ್ತಾ ಇದೆ, ಬೇಡ ಅಂತ ಹೇಳಿ. ಸೊ ನಾವು ನೋಡೋಣ, ಆದರೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬರೋಣ, ಇಲ್ಲಿವರೆಗೂ ಬಂದು ಹೆಂಗೆ ತಲಕಾವೇರಿ ನೋಡ್ದಂಗೆ ಹೋಗೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಇಲ್ಲಿವರೆಗೂ ಬಂದು ಹೆಂಗೆ ತಲಕಾವೇರಿ ನೋಡ್ದಂಗೆ ಹೋಗೋಕ್ಕಾಗತ್ತೆ, ಕಾವೇರಿ ಹುಟ್ಟ ಸ್ಥಳ ನೋಡ್ದಂಗೆ ಹೆಂಗೆ ಹೋಗೋಕ್ಕಾಗತ್ತೆ, ಹೋಗಲೇಬೇಕು ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕೊಂಡು ಬಂದ್ವಿ. ಬಟ್ ಆವಾಗ ತಾನೇ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು, ನಮಗೂ ದರ್ಶನ ಸಿಕ್ತು. ಯಾರು ಹೋಗೋದು ಬೇಡ ಅಂತ ಇದ್ರು, ಇಲ್ಲಿಗೆ ಬಂದ ಮೇಲೆ ಅವ್ರ ಬಾಯಿಲೆ ಅಮ್ಮ ಇಂಥ ಒಳ್ಳೆ ದೇವಸ್ಥಾನ ಮಿಸ್ ಮಾಡ್ಕೋತಾ ಇದ್ವಿ, ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂತ ಅವ್ರ ಖುಷಿಗೆ ಒಂದು ಏನು ಹೇಳ್ತಾರೆ, ಸಂತೋಷಕ್ಕೆ ಈಡೇ ಇಲ್ಲ ಅನ್ನೋ ರೀತಿ ಆಡ್ತಾಯಿದ್ರು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ದೇವಸ್ಥಾನ ಸುತ್ತಮುತ್ತ. ನಾನು ಈ ರೀತಿ ಇದೆ ಅಂತ ಅಂದ್ಕೊಳ್ಳಿಲ್ಲ ಅಮ್ಮ, ಈ ರೀತಿ ಓಪನ್ ಪ್ಲೇಸ್ ಆಗಿದೆ, ಈ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿಲ್ಲ ಅಂತ ಹೇಳಿ ಮೇಯ್ನಾಗಿ ಕಾವೇರಿ ಹುಟ್ಟಿದ ಜಾಗ ಇದು ನೋಡಿ ಇಲ್ಲಿ ಅಂತ ತೋರಿಸ್ತಾ ಇದ್ದೆ. ನಿಜವಾಗ್ಲೂ ಮಕ್ಕಳು ತುಂಬ ಖುಷಿಪಟ್ಟರು. ಬಟ್ ನಾವು ಇದುವರೆಗೂ ನಮ್ಮ ಲೆಸನಲ್ಲಿ ನೋಡಿದ್ವಿ, ರಿಯಲಾಗಿ ನಾವು ನೋಡಿರಲಿಲ್ಲ. ನಮ್ಮ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ಕೊಳ್ತೀವಿ ಅಂತ ಹೇಳ್ತಾಯಿದ್ರು. ಚೆನ್ನಾಗಿ ಖುಷಿಯಿಂದ ಇದ್ದರು. ಸೊ ನಮಗೂ ಆ ಪ್ಲೇಸ್ ಎಲ್ಲ ನೋಡಿ ಅಲ್ಲಿ ವಾತಾವರಣ ತುಂಬ ಇಷ್ಟ ಆಗೋಯ್ತು. ಸೊ ಹಾಗೆ ಇಲ್ಲಿ ಅಶ್ವತ್ಥ ವೃಕ್ಷ ಅಂತ ಮರ ಇದೆ, ಸೊ ಅದ್ರ ಬಗ್ಗೆ ಬರೆದಿದ್ದಾರೆ. ಹಾಗೆ ಈ ಕಾವೇರಿ ನದಿ ಹೆಂಗೆ ಹುಟ್ಟಿದ್ದು ಇಲ್ಲಿ, ಸೊ ಹೆಂಗೆ ಬಂತು ಅಂತ ಕೂಡ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಹಿಸ್ಟ್ರಿ ಎಲ್ಲ ಇದೆ. ಹಾಗೆ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ. ಈ ದೇವಸ್ಥಾನ ಇರೋದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಅನ್ನೋ ಬೆಟ್ಟದ ಮೇಲೆ ತಲಕಾವೇರಿ ದೇವಸ್ಥಾನ ಇರುವಂಥದ್ದು. ಸಮುದ್ರ ಮಟ್ಟದಿಂದ 1276 ಮೀಟರ್ ಎತ್ತರದಲ್ಲಿರುವಂಥದ್ದು ಇದು ದೇವಸ್ಥಾನ. ಹಾಗೆ ಬ್ರಹ್ಮಗಿರಿ ಬೆಟ್ಟದ ಮೇಲೆ ಕಾವೇರಿ ನದಿ ಹೆಂಗೆ ಹುಡ್ತು ಅಂದರೆ, ಅಗಸ್ತ್ಯ ಮುನಿಗಳು ಇಲ್ಲಿ ಬ್ರಹ್ಮಗಿರಿ ಬೆಟ್ಟದ ಮೇಲೆ ತಪಸ್ ಮಾಡಕ್ಕೆ ಬಂದಿದ್ರು. ಅವರ ಕಮಂಡಲದಲ್ಲಿದ್ದಂಥ ನೀರು ಭೂಮಿ ಮೇಲೆ ಚೆಲ್ಲಿ ಕಾವೇರಿ ನದಿ ಹುಟ್ಟಿದ್ದಂಥದ್ದು. ಆ ನೀರನ್ನು ಚೆಲ್ಲಿದ್ದು ವಿನಾಯಕ ಕಾಗೆ ರೂಪದಲ್ಲಿ ಬಂದು ಕಮಂಡದಲ್ಲಿರುವಂತಹ ನೀರನ್ನು ಭೂಮಿ ಮೇಲೆ ಚೆಲ್ಲಿದ್ದು. ಸೊ ಅವಾಗ ಕಾವೇರಿ ನದಿ ಹುಟ್ಟಿದ್ದಂಥದ್ದು ಅಗಸ್ತ್ಯ ಮುನಿಗಳಿಂದ. ಅಲ್ಲಿ ನಾನು ಫಸ್ಟ್ ತೋರಿಸಿದ್ನೆಲ್ಲ ಕಲ್ಲಲ್ಲಿ ಅಶ್ವತ್ಥ ಮರದ ಇದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ ಅಂತ ಹೇಳಿ. ಸೊ ಅದನ್ನು ಫುಲ್ ಡೀಟೇಲ್ ಆಗಿ ಓದಿದ್ರೆ ಗೊತ್ತಾಗುತ್ತೆ. ಇಲ್ಲಿ ವಿನಾಯಕ ಟೆಂಪಲ್ ಇದೆ, ಶಿವನ್ ಟೆಂಪಲ್ ಇದೆ. ಇದು ಸಾಯಂಕಾಲದ ಲಾಸ್ಟ್ ಪೂಜೆ, ಕಾವೇರಿ ನದಿಗೆ ಪೂಜೆ ಮಾಡ್ತಿರುವಂಥದ್ದು. ಸೊ ಮಕ್ಕಳು ತಲೆಯಲ್ಲಿ ಬಂದಿದ್ದ ಪ್ರಶ್ನೆ ಏನು ಅಂತ ಅಂದರೆ, ಇಷ್ಟು ಸಣ್ಣ ಕೊಳದಲ್ಲಿ ಹುಟ್ಟಿ ಹೆಂಗಮ್ಮ ಅಷ್ಟು ದೊಡ್ಡ ರಿವರ್ ಆಗಿ ಹರಿಯುತ್ತೆ ಕಾವೇರಿ ನದಿ ಅಂತ ಹೇಳಿ ಮಕ್ಕಳಿಗೆ ಎಷ್ಟು ಪ್ರಶ್ನೆಗಳು ತಲೆಗೆ ಬರುತ್ತೆ ಅಂದರೆ, ಕೆಲವೊಂದ್ಸಲ ಅವ್ರ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರನೇ ಇರೋದಿಲ್ಲ, ಆ ರೀತಿ ಕ್ವಶನ್ ಕೇಳ್ತಾರೆ ಅವರು. ಹಾಗೆ ಇಲ್ಲಿ ಕಾವೇರಿ ಅಮ್ಮನವರಿಗೆ ಪೂಜೆ ಮುಗಿಸೋವರೆಗೂ ನಮಗೆ ಅಲ್ಲಿ ಕೆಳಗಡೆ ಹೋಗೋಕ್ಕೆ ಪ್ರವೇಶ ಇಲ್ಲ. ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮಗೆ ಹೋಗೋಕ್ಕೆ ಬಿಡ್ತಾರೆ, ಮತ್ತು ತೀರ್ಥ ಎಲ್ಲ ಹಾಕ್ತಾರೆ, ಹಾಗೆ ಕುಂಕುಮ ಎಲ್ಲ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ನಾವಂತೂ ಈ ಪ್ಲೇಸನ್ನು ಅಷ್ಟು ನೀಟಾಗಿ ನೋಡ್ಕೊಂಡು ಬಂದ್ವಿ. ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ಕೂಡ. ಹಾಗೆ ಈ ದೇವಸ್ಥಾನದಲ್ಲಿ ಮೇಲೆ ಇಲ್ಲಿ ಸನ್ಸೆಟ್ಟು ಸನ್ರೈಸ್ ಎರಡನ್ನೂ ನೋಡ್ಬೋದು. ಬಟ್ ನಮಗೆ ಇವಾಗ ಈವ್ನಿಂಗ್ ಟೈಮ್ ಆಗಿದ್ದರಿಂದ ಅಲ್ಲಿ ಹೋಗೋಕ್ಕೆ ಬಿಡಲಿಲ್ಲ. ಬಟ್ ಬೆಳಗ್ಗೆ ಟೈಮ್ ಬಂದರೆ ಖಂಡಿತ ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಸುತ್ತಮುತ್ತ ಮಂಜು ತುಂಬಿದ ವಾತಾವರಣ ನೋಡ್ತಾ ಇದ್ರೆ ಅಷ್ಟು ಖುಷಿಯಾಗಿತ್ತು. ಬಟ್ ನನ್ನನ್ನೇ ಮರೆತುಬಿಟ್ರು ಮಕ್ಕಳು, ಅಪ್ಪ ಎಲ್ಲ ಸೇರಿಕೊಂಡು. ನನ್ನನ್ನೇ ಸೇರಿಸ್ಕೊಳ್ಳಿಲ್ಲ. ಅವ್ರು 3 ಜನನೇ ಫುಲ್ ಖುಷಿಲಿ ಫೋಟೋ ತೆಕ್ಕೊಳ್ಳೋದೇನು, ವೀಡಿಯೋ ಮಾಡ್ಕೊಳ್ಳೋದೇನು, ಅವ್ರ ಖುಷಿಗೆ ಈಡೇ ಇಲ್ಲ ಅನ್ನಂಗೆ ಆಡ್ತಾಯಿದ್ರು. ನಾನು ಅದನ್ನೇ ಹೇಳ್ತಿದ್ದೆ, ನನ್ನನ್ನೇ ಮರೆತು ನೀವು 3 ಜನ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋತಿದ್ದೀರಾ ಅಂತ ಹೇಳಿ. ನೀನು ನಿನ್ನ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆಯಲ್ಲ ಅಂತ ಹೇಳ್ತಾ ಇದ್ರು 3 ಜನನು. ಮುಂದೆ ಹೋಗ್ತಿದ್ದಾರೆ ಬಾ.
ಇದು ಸೂಪರ್ ಆಗಿದೆ ಅಜ್ಜಿ ಬಂದಿತ್ತು ವರ್ತ್. ಇನ್ನು ಮೇಲೆ ಹೋಗಿದ್ರೆ ಇನ್ನು ಚೆನ್ನಾಗಿ. ಫುಲ್ ಏನು ದೇವಸ್ಥಾನ ಕಾಣಿಸ್ತಾನೆ ಇಲ್ಲ ಈ ಮಾದಲ್ಲಿ. ಕಾಣಿಸ್ತಾ ನೋಡಿ, ದೇವಸ್ಥಾನ ಕಾಣಿಸ್ತಾ ಇಲ್ಲ ಇವಾಗ, ದೇವಸ್ಥಾನನೇ ಕಾಣಿಸ್ತಾ ಇಲ್ಲ. ಇನ್ನೂ ಕಾಣಿಸಲ್ಲ. ಇವಾಗಲೇ ಹೆಂಗಿದೆ ನೋಡು ಪನಿ. ಹಾಗೆ ದೇವಸ್ಥಾನದ ಟೈಮಿಂಗ್ಸ್ ಮುಗಿದ ಮೇಲೆ ಒಂದು 5 ನಿಮಿಷನೂ ಅಲ್ಲಿ ನಿಲ್ತೀವಿ ಅಂದ್ರೂ ಬಿಡೋದಿಲ್ಲ. ವಿಷಲ್ ಹಾಕಿ ಆಚೆ ಕಳಿಸ್ತಾ ಇದ್ರು. ನೀವು ನೋಡ್ಬೋದು ಅದು ವಿಷಲ್ ಹಾಕಿ ಎಲ್ಲರೂ ಬನ್ನಿ ಆಚೆಗೆ ಅಂತ ಹೇಳ್ತಾ ಇದ್ರು. ಬಟ್ ನಮಗಂತೂ ಮಡಿಕೇರಿ ಟ್ರಿಪ್ ಬಂದಿದ್ದಕ್ಕೂ ಈ ತಲಕಾವೇರಿ ನೋಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗಂತೂ. ಸೊ ಮಡಿಕೇರಿಯಲ್ಲಿ ತುಂಬ ಪ್ಲೇಸಸ್ ಇದ್ರೂ ನನಗೆ ಈ ತಲಕಾವೇರಿ ನೋಡಿದ್ದು ಭಾಳ ಖುಷಿ ಆಯಿತು, ಭಾಳ ಇಷ್ಟ ಆಗೋಯ್ತು. ಸೊ ಹಾಗೆ ನಮ್ಮ ಹೇಳ್ತಾ ಇದ್ರು ಬೇಡ ಹೋಗೋದು ಅಂತ ಹೇಳ್ತಿದ್ರಲ್ಲ, ನೋಡಿದ್ರೆ ಹೆಂಗಿದೆ ಈ ಜಾಗ ಅಂತ ಹೇಳಿ. ಸೊ ನಮ್ಗಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ದೆ ಮಕ್ಕಳಿಬ್ರು ಫುಲ್ ಎಂಜಾಯ್, ಚೆನ್ನಾಗಿ ಖುಷಿ ಪಟ್ಟರು. ಸೊ ಹಾಗೆ ನಾವು ಬೆಟ್ಟ ಇನ್ನೂ ಇಳಿದಿಲ್ಲ, ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫುಲ್ಲು ಕೋಲ್ಡ್ ವೆದರ್ ಇತ್ತಲ್ಲ, ಬಿಸಿ ಬಿಸಿ ಬಜ್ಜಿ ಹಂಗೆ ಬಿಸಿ ಬಿಸಿ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಬಂದ್ವಿ. ರಮೇಶ್ ಅವ್ರಿಗೆ ಈ ರೀತಿ ಹಿಲ್ಸ್ ಪ್ಲೇಸ್ ಅಂತಂದರೆ ಭಾಳ ಇಷ್ಟ ಆಗುತ್ತೆ. ಅವರು ಜಾಸ್ತಿ ಏನಾದರೂ ಎಲ್ಲರೂ ಹೊರಗಡೆ ಹೋಗೋಣ ಅಂದರೆ ಈ ಕೊಡೈಕೆನಾಲ್, ಮುನ್ನಾರ್, ಸೊ ಈ 3 ಪ್ಲೇಸನ್ನು ಫಸ್ಟ್ ಚೂಸ್ ಮಾಡಿಬಿಡ್ತಾರೆ. ಈ ಪ್ಲೇಸ್ಗೆ ಹೋಗ್ಬಿಡೋಣ ಅಂತ ಹೇಳಿ. ಮಕ್ಕಳು ಇದನ್ನೇ ಎಷ್ಟೆಲ್ಲ ನೋಡೋದು ಪಾಪ, ನೋಡಿದ್ದೀವಿ ಆಲ್ರೆಡಿ ಅಂತ ಹೇಳ್ತಿರ್ತಾರೆ. ಬಟ್ ಅವ್ರು ಸಡನ್ನಾಗಿ ಚೂಸ್ ಮಾಡೋದೇ ಈ 3 ಪ್ಲೇಸನ್ನು. ಬೇಕು ಅಂದರೆ ಇಲ್ಲಿ 1-2 ದಿನ ಇದ್ಬಿಡಿ ರೂಮ್ ಮಾಡ್ಕೊಂಡು ಅಂದ್ರೆ ಇದ್ಬಿಡ್ತಾರೆ. ಸೊ ಅಷ್ಟು ಇಷ್ಟಪಡ್ತಾರೆ ಈ ರೀತಿ ಹಿಲ್ಸ್ ಪ್ಲೇಸ್ಗಳನ್ನ. ಸೊ ಹಂಗೆ ಕಾಫಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಸೊ ತುಂಬ ಚೆನ್ನಾಗಿ ಕಾಫಿ ಕಾಯಿಸ್ಕೊಟ್ರು. ಆ ಚಳಿಗೆ ಬಿಸಿ ಬಿಸಿ ಕಾಫಿ ಒಂಥರ ರುಚಿ ಕೊಡ್ತಾ ಇತ್ತು, ಚೆನ್ನಾಗಿತ್ತು. ಮತ್ತು ಇದು ಮೆಣಸಿನ ಗಿಡ, ಮೆಣಸು ಹಾಕೊಟ್ಟಿದ್ರು, ಚೆನ್ನಾಗಿತ್ತು. ಇದು ಕೂಡ ಚಿಗುರು ಮೆಣಸು, ಚೆನ್ನಾಗಿತ್ತು ನೋಡೋಕ್ಕೂ. ಸೊ ನಾವು ಹಂಗೆ ಕಾಫಿ ಬಜ್ಜಿ ಎಲ್ಲ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹಾಸನ್ಗೆ ಹೋಗಿ ಹಾಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮಡಿಕೇರಿ ಟ್ರಿಪ್ ನಿಮ್ಗೆ ಏನಂತ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.